ನಿಜ ಸರ್ಪ್ರೈಸ್. ಇವತ್ತು ನಾವಪ್ಪ ಬಿರಿಯಾನಿ ಮಾಡ್ಕೊಡ್ತಾ ಇರೋದು. ಸಡನ್ನಾಗಿ ತಂದರು. ಅದು ಕೇಳಿ 2 ದಿನ ಆಯಿತು. ಯಾವಾಗಾದ್ರೂ ಸಂಡೇ ಮಾಡ್ಕೊಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇವತ್ತೇ ಮಾಡ್ಕೊಡ್ತಾ ಇದ್ದಾರೆ. ನಮ್ಮಮ್ಮ ನೋಡಿ, ನಮ್ಮಮ್ಮನೂ ಅಷ್ಟೇ, ಏನೇ ಕೇಳಿದ್ರು ತಕ್ಷಣಕ್ಕೆ ಮಾಡ್ಕೊಡ್ತಾರೆ. ಆದರೆ ಯಾವುದು ಕಷ್ಟ ಇರಬಾರ್ದು, ಸಿಂಪಲ್ ಆಗಿರ್ಬೇಕಷ್ಟೇ. ಚಕ್ಕೆ, ಏಲಕ್ಕಿ, ಲವಂಗ, ಫ್ಲವರು, ಮೆಣಸು, ಪಲಾವ್ ಎಲೆ. ಇನ್ನು ಚಿಕನ್ನೇ ಹಾಕಿಲ್ಲ, ಆಲ್ರೆಡಿ ಬಿರಿಯಾನಿ ಸ್ಮೆಲ್ ಬಂದ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಗಮ್ ಅಂತಿದೆ. ಇವಾಗ ಹಾಕ್ತೀನಿ. ನಿಂಗೆ ತಾತ ಮಾಡೋ ಚೀಚಿ ಇಷ್ಟನಾ, ಅಜ್ಜಿ ಮಾಡೋ ಚೀಚಿ ಇಷ್ಟನಾ? ಹೌದಾ? ಅಡುಗೆ ಚೆನ್ನಾಗಿ ಮಾಡ್ತಾರೆ, ಅದರಲ್ಲೂ ನಾನ್ ವೆಜ್. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ವಿಶೇಷ ಅಂದರೆ, ನಮ್ಮ ಮನೇಲಿ ನಮ್ಮಪ್ಪ ನನಗೆ ಅಂತ ಬಿರಿಯಾನಿ ಮಾಡಿಕೊಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಇವತ್ತು ನಾನೇನು ವ್ಲಾಗ್ ಮಾಡಬೇಕು ಅಂದ್ಕೊಂಡಿರಲಿಲ್ಲ. ನಾನು 2 ಡೇಸ್ ಮುಂಚೆ ನಮ್ಮಪ್ಪನ ಸುಮ್ಮನೆ ಕೇಳಿದೆ. ನಾವೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಮ್ಮಪ್ಪ ಆಂಬೂರ್ ಬಿರಿಯಾನಿ ಮಾಡ್ಕೊಡೋರು. ಎವ್ರಿ ಸಂಡೇ ಮಾಡಿಕೊಡ್ತಿದ್ರು ಬಿರಿಯಾನಿ ಕಬಾಬು. ಅದನ್ನು ನೆನಪಿಸ್ಕೊಂಡು ನಾನು ನಮ್ಮಪ್ಪ ಹತ್ರ ಹೇಳಿದೆ, ಆ ಥರ ತಿನ್ನಬೇಕು ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು. ಸೊ ನಮ್ಮಪ್ಪ ಅದಕ್ಕೆ ಇವತ್ತು ಹೇಳಿದ ತಕ್ಷಣ ತಂದುಬಿಟ್ಟಿದ್ದಾರೆ. ಸೊ ಮಾಡ್ಕೊಡ್ತೀನಿ ಅಂತೇಳಿದ್ದಾರೆ. ಟೊಮೊಟೊ ಎಲ್ಲ ತಂದಿದ್ದಾರೆ. ಅದನ್ನು ಹೇಳ್ತಿದ್ದಾನೆ ನನ್ನ ಮಗ ಹಿಂದೆ ನಿಂತ್ಕೊಂಡು. ಸೊ ಇವಾಗ ನಾವು ಅಪ್ಪಂಗೆ ಹೆಲ್ಪ್ ಮಾಡ್ತೀವಿ. ನಮ್ಮಪ್ಪ ತುಂಬ ಚೆನ್ನಾಗಿ ಆಂಬೂರ್ ಬಿರಿಯಾನಿ ಮಾಡ್ತಾರೆ. ಫುಲ್ ಟೇಸ್ಟಿಯಾಗಿರುತ್ತೆ. ನಾನು ನಮ್ಮ ಅದಕ್ಕೆಲ್ಲ ನೀವು ಬಿರಿಯಾನಿ ಮಾಡಿರೋದು ನೋಡಿದ್ದೀರಾ. ಅಂದರೆ ರೆಸಿಪಿ ಶೇರ್ ಮಾಡಿಲ್ಲ, ನಾರ್ಮಲ್ ಫಂಕ್ಷನ್ಸಲ್ಲಿ ಇದರಲ್ಲೆಲ್ಲ ನೋಡಿರ್ತೀರ. ನಾವು ಏನಿದ್ರು ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತೀವಿ ಅಷ್ಟೇ. ಆಂಬೂರೆಲ್ಲ ಮಾಡೋಕ್ಕೆ ಬರೋಲ್ಲ. ನಮ್ಮ ಅಪ್ಪಗೆ ನಯನಾಗಿ ಇಬ್ಬರಿಗೆ ಆಂಬೂರ್ ಚೆನ್ನಾಗಿ ಮಾಡೋಕ್ಕೆ ಬರೋದು. ಸೊ ಇವತ್ತು ನಾನು ತೋರಿಸ್ತೀನಿ ನಮ್ಮಪ್ಪ ಕೈ ರುಚಿ ಹೇಗಿರುತ್ತೆ ಅಂತ. ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಇವಾಗ ರೆಸ್ಟ್ ಮಾಡ್ತಿದ್ದಾರೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ರೆ ನಮ್ಮಪ್ಪ ಒಂದು ಸ್ವಲ್ಪ ಹೊತ್ತಲ್ಲಿ ಬಿಸಿ ಬಿಸಿ ಬಿರಿಯಾನಿ ಮಾಡಿ ಕೊಟ್ಬಿಡ್ತಾರೆ. ಸೂಪರಾಗಿರುತ್ತೆ. ಬನ್ನಿ ನೋಡೋಣ. ನನ್ನ ಮಗ ವಿಜಿಲ್ ಹೊಡಿಯೋದು ಕಲ್ತಿದ್ದಾನೆ. ಅದನ್ನು ತೋರಿಸ್ಬೇಕಂತೆ ನಿಮಗೆಲ್ಲ. ಹೆಂಗೆ ಹೊಡಿತಾನೆ ಹೇಳಿ. ಹೊಡಿ ಮಗನೆ. ಇಷ್ಟು ಸೂಪರಾಗಿ ಹೆಂಗೆ ವಿಜಿಲ್ ಹೊಡಿತಿದ್ದಾನೆ. ನಿಮಗೂ ಈ ಥರ ವಿಜಿಲ್ ಹೊಡಿಯೋಕ್ಕೆ ಬರುತ್ತಾ? ಕಮೆಂಟ್ ಮಾಡಿ. ಮೈಕ್ ಹಾಕಿಲ್ಲ ಅಂದರೂ ಕೇಳಿಸ್ತಿದೆ. ಸರಿ. ಸರಿ. ಇನ್ನೊಂದ್ಸರಿ ವಿಜಿಲ್ ಹೊಡೆದು ಬಿಡು. ಒಬ್ಬ ಮುಟ್ಬಾರ್ದು, ಅದನ್ನು ಸೌಂಡ್ ಬರುತ್ತೆ. ಇನ್ನೊಂದ್ಸರಿ ಹೊಡಿ. ಒಬ್ಬ ಮಕ್ಕಳೇ ಸೂಪರು. ಕೊಡು, ಬಿಡಿಸ್ಬಿಡ್ತೀವಿ ಅಮ್ಮ. ಥ್ಯಾಂಕ್ ಯು. ನಾವಪ್ಪ ಬಿರಿಯಾನಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನೋಡಿ ಎಲ್ಲ ಐಟಮ್ಸ್ ಏನೇನು ಬೇಕು ಎಲ್ಲ ತಂದಿದ್ದಾರೆ. ಸೊ ನಾವಪ್ಪ ಇವಾಗ ಕೆಲಸ ಮುಗಿಸ್ಕೊಂಡು ಬಂದಿರೋದ್ರಿಂದ ರೆಸ್ಟ್ ಮಾಡ್ತಾರೆ. ಅವರು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಬಂದು ಬಿಸಿ ಬಿಸಿ ಬಿರಿಯಾನಿ ಮಾಡಿಕೊಡ್ತಾರೆ. ಯಾವ ಥರ ಮಾಡ್ತಾರೆ ತೋರಿಸ್ತೀನಿ. ಅಷ್ಟರಲ್ಲಿ ನಾನು ನಮ್ಮ ಅತ್ತಿಗೆ ಇಬ್ಬರೂ ಫುಲ್ಲು ಹೆಲ್ಪ್ ಮಾಡ್ತೀವಿ. ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಟ್ಬಿಟ್ರೆ ನಾವು ಅಪ್ಪಗೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಎಲ್ಲ ರೆಡಿ ಮಾಡಿಕೊಟ್ಬಿಡ್ತೀವಿ. ಹೇಗಿರುತ್ತೆ ಬಿರಿಯಾನಿ ನೋಡಿ. ನಮ್ಮ ಅತ್ತಿಗೆನೂ ಟೇಸ್ಟ್ ಮಾಡಿದ್ದಾರೆ. ತಿಂದಿರಲ್ಲ ಅದಕ್ಕೆ? ತುಂಬ ಸರಿ ತಿಂದಿದ್ದಾರೆ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಚಾನಲಲ್ಲಿ ಮಾಡಿಸೋಣ. ಪೂರಿ ಸಾಗು ಅಂತೂ ಸೂಪರಾಗಿ ಮಾಡ್ತಾರೆ. ನಿಜ ಸರ್ಪ್ರೈಸ್. ಇವತ್ತು ನಾವಪ್ಪ ಬಿರಿಯಾನಿ ಮಾಡ್ಕೊಡ್ತಾ ಇರೋದು. ಸಡನ್ನಾಗಿ ತಂದರು. ಅದು ಕೇಳಿ 2 ದಿನ ಆಯಿತು. ಯಾವಾಗಾದ್ರೂ ಸಂಡೇ ಮಾಡ್ಕೊಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇವತ್ತೇ ಮಾಡ್ಕೊಡ್ತಾ ಇದ್ದಾರೆ. ಅದೇ ಖುಷಿ. ಕೇಳಿದ್ಮೇಲೆ ಮಾಡ್ಕೊಡ್ದೆ ಇರೋಕ್ಕಾಗತ್ತಾ? ಹೌದು. ನಾನು ನಮ್ಮಮ್ಮನೂ ಕೇಳ್ತೀನಿ ಅಷ್ಟೇ ಇವಾಗ. ಅಮ್ಮ ರಾಯ್ತ ಮಾಡ್ಕೊಡಮ್ಮ ನನಗೆ. ನಮ್ಮಮ್ಮನ ನೋಡಿ, ನಮ್ಮಮ್ಮನೂ ಅಷ್ಟೇ, ಏನೇ ಕೇಳಿದ್ರು ತಕ್ಷಣಕ್ಕೆ ಮಾಡ್ಕೊಡ್ತಾರೆ. ಆದರೆ ಯಾವುದು ಕಷ್ಟ ಇರಬಾರ್ದು, ಸಿಂಪಲ್ ಆಗಿರ್ಬೇಕಷ್ಟೇ. ಅಪ್ಪ ಆಲ್ರೆಡಿ ಚಿಕನ್ ಎಲ್ಲ ತೊಳೆದು ಇಟ್ಬಿಟ್ಟಿದ್ದಾರೆ. ನನ್ನ ಮಗಳು 3 ದಿನ ಮುಂಚೆನೇ, ಅಪ್ಪ ನಿನ್ನ ಕೈಲಿ ಟೇಸ್ಟ್ ಬರುತ್ತೆ, ನೀನು ಚೆನ್ನಾಗಿ ಮಾಡ್ತೀಯಾ, ನಿನ್ನ ಕೈಲಿ ಬಿರಿಯಾನಿ ಅಂದರೆ ನಮಗೆ ತುಂಬ ಇಷ್ಟ, ನನಗೂ ನಮ್ಮ ಅತ್ತಿಗೆಗೂ ಬಿರಿಯಾನಿ ಮಾಡಿಕೊಡು ಅಂತ ಹೇಳಿದ್ರು. ನಮ್ಮ ಸೊಸೆ ನನ್ನ ಕೈಲಿ ಬಿರಿಯಾನಿ ತಿನ್ನೋಕ್ಕೋಸ್ಕರ ಈರುಳ್ಳಿ ಹೆಚ್ಚುತ್ತಾರೆ. ದಪ್ಪದ 2 ಈರುಳ್ಳಿ ಹೆಚ್ಚಿದ್ದೀನಿ, ಸಾಕಮ್ಮವ. ನಮ್ಮ ಅತ್ತಿಗೆ ಒಬ್ಬರೇ ಹೆಲ್ಪ್ ಮಾಡ್ತಾ ಇದ್ದಾರೆ. ಕೇಳಿದ್ದು ಬಿರಿಯಾನಿನ ನಾನು, ಆದರೆ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ನಾನು ಸ್ವಲ್ಪ ಕಷ್ಟಪಡೋಣ ಅಂತ ಪುದೀನ ಸೊಪ್ಪು ಬಿಡಿಸ್ತಿದ್ದೀನಿ. ಆ್ಯಕ್ಚುಲಾಗಿ ನಮ್ಮ ಮನೇಲಿ ಪುದೀನ ಸೊಪ್ಪು ರೆಡಿ ಇರ್ತಿತ್ತು, ಬಿಡಿಸಿರೋದು ಖಾಲಿ ಆಗಿಬಿಟ್ಟಿತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿಯಾಗಿದೆ. ನೋಡಿ ಇವ್ರು ಹೆಂಗೆ ಆಡ್ತಿದ್ದಾರೆ. ಹೌದಾ? ಸರಿ.
ಅವ್ರ ಮಾಮ ಕೊಡ್ಸಿರೋದಂತೆ ಅವನಿಗೆ ಪೆನ್ಸಿಲು ಅದೆಲ್ಲ ವಿಡಿಯೋ ಮಾಡಿದ್ದಕ್ಕೆ ಅದನ್ನು ತೋರಿಸ್ತಿದ್ದಾನೆ. ನಮ್ಮಪ್ಪನ ಸೀಕ್ರೆಟ್ ರೆಸಿಪಿ ಇದುವರೆಗೂ ನಮ್ಗೆ ಯಾರಿಗೂ ಹೇಳ್ಕೊಟ್ಟಿಲ್ಲ, ಇವತ್ತು ತೋರಿಸ್ತಿದ್ದಾರೆ ನೋಡಿ. ಹೇಳಪ್ಪ. ಯಾವಾಗಲೂ ಬಿರಿಯಾನಿ ಮಾಡಬೇಕು ಅಂದರೆ ಅದು ಪಕ್ಕಾ ಬಿರಿಯಾನಿ ಅಂತಂದರೆ ಚಿಕನ್ನ ಯಾವಾಗಲೂ ಸ್ವಲ್ಪ ಮೆಣಸಿನ್ಕಾಯಿ ಪುಡಿಯಿಂದ ನೆನೆಸಿ ಇಡಬೇಕು. ಯಾಕೆಂದರೆ ಎಣ್ಣೆ ಒಳಗಡೆ ಹಾಕಿದ್ರೆ ಅದು ಖಾರನ ಹಿಡಿಯಲ್ಲ, ಯಾವುದೇ ಕಾರಣಕ್ಕೂ ಹಿಡಿಯಲ್ಲ. ನಾವು ಇಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ಮೆಣಸಿನ್ಕಾಯಿ ಪುಡಿನ ಹಾಕಿ ಈ ರೀತಿ ಕಲಿಸ್ಬೇಕು. ನೋಡಿ ಸ್ವಲ್ಪ ಉಪ್ಪು, ಈ ಉಪ್ಪು ಚಿಕನ್ನು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು ಹಿಂಗೆ ಮಿಕ್ಸ್ ಮಾಡಿ ಮಡಗ್ಬಿಟ್ರೆ ಇದು ಇಲ್ಲಿ ಖಾರ ಇಟ್ಕೊಂಡಿರ್ತದೆ. ಬಿರಿಯಾನಿ ಆದಮೇಲೆ ಒಳ್ಳೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಕಂಡೆ ಕಾಳು ನನಗೆ ಸೋಂಪು ಕಾಳು, ಆಮೇಲೆ ಲವಂಗ, ಏಲಕ್ಕಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಬಿಟ್ಬಿಟ್ಟ ಅಂದರೆ ಭಾರಿ ಚೆನ್ನಾಗಿ ಬರುತ್ತೆ. ಎಲ್ಲ ಹಾಕಿ ಅದು ಸ್ವಲ್ಪ ಇದಾದಮೇಲೆ ನೀವು ಮೆಣಸಿನ್ಕಾಯಿ ಪುಡಿ ಹಾಕಿದ್ರೆ ಹಾಕಿ, ಇಲ್ಲ ಅಂತಂದರೆ ಧನಿಯಾ ಪುಡಿ ಅಂತೂ ಹಾಕಲೇಬೇಕು. ಬಿರಿಯಾನಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿದ್ದಾರೆ, ನಮ್ಮಪ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ಹೇಳಪ್ಪ. ನೋಡಿ, ಆವಾಗಲೇ ನಾನು ಚಿಕನ್ಗೆ ಮೆಣಸಿನ್ಕಾಯಿ ಪುಡಿ ಮತ್ತು ಉಪ್ಪು ಹಾಕಿ ಕಲಸಿ ಮಡಗಿದ್ದೀನಿ. ಆಮೇಲೆ ನಾವು ಒಗ್ಗರಣೆ ಕೊಡಬೇಕು ಅಂದರೆ ಇದು ತುಪ್ಪ, ಆಮೇಲೆ ಒಗ್ಗರಣೆ ಕೊಡಬೇಕು ಅಂದರೆ ಈರುಳ್ಳಿ, ಟೊಮೊಟೊ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಜೊತೆಗೆ ಸ್ವಲ್ಪ ಮೊಸರು. ಆಮೇಲೆ ಅದಕ್ಕೆ ಮೊಸರು ಹಾಕಿದ್ಮೇಲೆ ಮೆಣಸಿನ್ಕಾಯಿ ಹಾಕಬೇಕು. ನೋಡಿ, ಇದರಲ್ಲಿ ಚಕ್ಕೆ, ಲವಂಗ, ಬೆಳ್ಳುಳ್ಳಿ. ನಾವು ಈ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟೇ ಮಾಡಿಕೊಂಡ್ರು ಬೆಳ್ಳುಳ್ಳಿನ ಕೆಚ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಬರೋದು. ಎಣ್ಣೆ ಹಾಕ್ತಾಯಿದ್ದೀನಿ. ಇದು 1.5 kg ಚಿಕನ್ ಮಾಡೋದಕ್ಕೆ. ಚಕ್ಕೆ, ಏಲಕ್ಕಿ, ಲವಂಗ, ಈ ಫ್ಲವರು, ಮೆಣಸು, ಪಲಾವ್ ಎಲೆ ಸ್ವಲ್ಪ ಹಾಕಿ ಈ ರೀತಿ ತಿರುಗಿಸ್ಬೇಕು. ಯಾಕಂದರೆ ಅದು ಸೀದೋಗ್ಬಿಟ್ರೆ ಬೇರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಬೆಳ್ಳುಳ್ಳಿ, ಕೆಚ್ಚಿರೋ ಬೆಳ್ಳುಳ್ಳಿ 1.5 kg ಚಿಕನ್ಗೆ. ನೋಡಿ, ಈರುಳ್ಳಿ ಹಾಕ್ಬಿಟ್ರೆ ಚೆನ್ನಾಗೈತೆ ಅಂತಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಬೇಕು. ಕೆಂಪಾಗುವವರೆಗೂ ಸ್ವಲ್ಪ ಈರುಳ್ಳಿ ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಅಂತಂದರೆ ಅದರ ನೀರಿನಂಶ ಹೋಗಿ ಸ್ವಲ್ಪ ಕೆಂಪು ಕಲರ್ ಬರಬೇಕು. ಸೋಂಪು ಕಾಳು ಸ್ವಲ್ಪ, 5 ಜೊತೆ ಮೆಣಸಿನ್ಕಾಯಿ. ಯಾಕಂದರೆ ಅಲ್ಲಿ ನಾವು ಅಚ್ಕಾರದ ಪುಡಿ ಹಾಕಿದ್ದೀವಿ, ಅಚ್ಚಕಾರದ ಪುಡಿ ಹಾಕಿದ್ದೀವಲ್ಲ ಇದಕ್ಕೆ, ಅದಕ್ಕೆ ಅಷ್ಟು ಮೆಣಸಿನ್ಕಾಯಿ ಹಾಕಬೇಕು. ಮಸಾಲೆದೆಲ್ಲ ಗಮ್ಮಂತ ಬರ್ತಿದೆ. ಸೊಪ್ಪು, ಕೊತ್ತಂಬರಿ ಸೊಪ್ಪು ನೋಡಿ ಸ್ವಲ್ಪ ಡ್ರೈ ಆಗಿದೆ. ಈಗ ಒಂದು 3 ಟೊಮೆಟೊ ಹಚ್ಚಿದ್ದಾರೆ. ಈ 3 ಟೊಮೆಟೊನ ಹಾಕಬೇಕು. ಐದೇ 5 ನಿಮಿಷ ಟೊಮೆಟೊ ಡ್ರೈ ಆಗೋವರೆಗೂ ಸ್ವಲ್ಪ ಮುಚ್ಚೋಣ. ಬೆಂದಿದೆ ನೋಡಿ, ಈ ಥರ ಬರಬೇಕು. ಜಾಸ್ತಿ ಫ್ರೈಯು ಆಗೋಗ್ಬಾರ್ದಂತೆ, ಸೊ ಇಷ್ಟು ಇರಬೇಕು. ಹೇಳಿದ್ರು, ನಾನು ಆಗಲೇ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಮೊಸರು ಹಾಕ್ಬಿಟ್ಟು ಈ ರೀತಿ ತಿರುಗಿಸ್ಬೇಕು. ಇಲ್ಲ ಅಂದರೆ ಮೊಸರು ಒಡೆದೋಗ್ಬಿಡುತ್ತೆ ಬಿಸಿಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮಗೆ 1.5 kg ಮಟನ್ಗೆ, ಚಿಕನ್ಗೆ ಆಗಲಿ ಮಟನ್ಗೆ ಆಗಲಿ ನೋಡಿ, 1 2 3 4 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇನ್ನು ಚಿಕನ್ನೇ ಹಾಕಿಲ್ಲ, ಆಲ್ರೆಡಿ ಬಿರಿಯಾನಿ ಸ್ಮೆಲ್ ಬಂದ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಗಮ್ಮಂತಿದೆ. ನಮ್ಮಮ್ಮ ಅಂತೂ ಅಡುಗೆ ಮನೆ ಡ್ಯೂಟಿ ಇವತ್ತು ಸಿಕ್ಕಿಲ್ಲ ಅಂದ್ಬಿಟ್ಟು ನಮ್ಮಮ್ಮ ಖುಷಿಲಿದ್ದಾರೆ. ಬಟ್ ನಾನು ನಮ್ಮ ಅತ್ತಿಗೆ ಎಲ್ಲ ನಮ್ಮ ಅಪ್ಪಂಗೆ ಕಷ್ಟ ಆಗಬಾರ್ದು ಅಂತ ನಾವೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಚೆನ್ನಾಗಿ ನಗ್ತಾ ಇರಬೇಕು, ಅದೇ ನನ್ನ ಆಸೆ. ಅದಕ್ಕೋಸ್ಕರ ಅವ್ರು ಏನೇ ಕೇಳಿದ್ರು ನಾನು ಮಾಡ್ಕೊಡೋಕ್ಕೆ ರೆಡಿ. ಇಷ್ಟು ಮೊಟ್ಟೆ ಸಾರು ಮಾಡ್ತಿದ್ದಲ್ಲಪ್ಪ ಚಿಕ್ಕ ವಯಸ್ಸಲ್ಲಿ. ನೀವೆಲ್ಲ ಮೊಟ್ಟೆ ಸಾರು ಹೆಂಗೆ ನೋಡಿರ್ತೀರಾ ಅಂದರೆ ನಾರ್ಮಲ್ ಆಗಿ ಫುಲ್ಲು ಬುರ್ಜಿ ಥರ ಫ್ರೈ ಮಾಡಿ ಮಸಾಲೆ ಹಾಕ್ತಾರೆ, ಇಲ್ಲ ಅಂದರೆ ಮಸಾಲೆ ಕುದಿಸ್ಬಿಟ್ಟು ಎಗ್ ಹಾಕ್ತಾರೆ. ಬಟ್ ಆದರೆ ನಮ್ಮಪ್ಪ ಹೆಂಗೆ ಮಾಡ್ತಿದ್ರು ಅಂದರೆ ನಾನೆಲ್ಲೂ ನೋಡಿಲ್ಲ, ಯಾರ ಮನೇಲೂ ನೋಡಿಲ್ಲ. ಆಮ್ಲೆಟ್ ಥರ ಮಾಡಿಬಿಟ್ಟು ಮಸಾಲೆ ಒಳಗಡೆ ಬೀಳ್ತಿದ್ರು. ಅದು ಇನ್ನೂ ಡಿಫ್ರೆಂಟ್ ಟೇಸ್ಟ್ ಕೊಡೋದು. ಯಾವಾಗಾದರೂ ಒಂದ್ಸರಿ ಆ ರೆಸಿಪಿನೂ ತೋರಿಸಿ. ಇವಾಗ ಹಾಕ್ತೀನಿ. ಈ ಲೆಗ್ಗೆಲ್ಲ ಯಾರೂ ಬಿರಿಯಾನಿಗೆ ಹಾಕಲ್ಲ, ಬಟ್ ನಮ್ಮ ಮನೇಲಿ ಇಷ್ಟಪಟ್ಟು ತಿಂತೀವಿ, ಅದಕ್ಕೋಸ್ಕರ ಹಾಕ್ಕೊತಿದ್ದೀವಿ. ನಿಮಗೂ ಇಷ್ಟ ಆದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅವನಿಗೆ ಅದನ್ನು ಸ್ವಲ್ಪ ತಿರುಗಿಸ್ಬೇಕು.
ರೀತಿ ಹಾಕಿದರೂ ಹಾಕಿಲ್ವ ಅನ್ನೋ ಥರ ಅರಿಶಿನ ಪುಡಿ ಹಾಕಬೇಕು. ಯಾಕೆಂದರೆ ಚಿಕನ್ದು ಸ್ಮೆಲ್ಲು ಬೇರೆ ಯಾವುದೇ ಸ್ಮೆಲ್ ಇದ್ದರೂ ಇದು ಅದನ್ನು ಹೋಗಲಾಡಿಸುತ್ತೆ. ನಾನ್ ವೆಜ್ಗೆ ಅರಿಶಿಣನೇ ಇಂಪಾರ್ಟೆಂಟು. ಅರಿಶಿಣ ಹಾಕಿದ್ರೇ ಸ್ಮೆಲ್ಲೆಲ್ಲ ಹೋಗೋದು. ಈಗ ಇದು ಸ್ವಲ್ಪ ಸ್ಲೋ ಮೋಷನ್ನಲ್ಲಿ ನೀರು ಬಿಟ್ಕೊಳ್ಳಿ. ಆಮೇಲೆ ಅದಕ್ಕೆ ಎಷ್ಟು ನಾವು ಅಕ್ಕಿ ಹಾಕ್ತೀವೋ ಅಷ್ಟಕ್ಕೆ ಅಳತೆ ಮಾಡಿ ನೀರನ್ನು ಹಾಕೋಣ. ಇದು ಸಿಮ್ಮಲ್ಲಿ ಬೇಯಬೇಕು. ಸಿಮ್ಮಲ್ಲಿ ನಾವು ಸ್ವಲ್ಪ ಸ್ಲೋ ಮೋಷನಲ್ಲಿ ಅಂದರು, ಸಿಮ್ಮಲ್ಲಿ ಬೇಯಬೇಕು. ನೋಡಿ ಆಲ್ಮೋಸ್ಟ್ ಚಿಕನ್ನು ಎಲ್ಲ ನೀರು ಹಾಕಿಲ್ಲ, ಬಟ್ ಅದೇ ನೀರು ಬಿಟ್ಕೊಂಡಿದೆ. ಸ್ವಲ್ಪ ಕಸ್ತೂರಿ ಮೆಂತೆ, ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ಪೂನಷ್ಟು, ಒಂದೂವರೆ ಸ್ಪೂನು 2 ಸ್ಪೂನು. ಇದು ಬಂದು 3 ಗ್ಲಾಸ್ಗೆ. ನಮ್ಮ ಮನೇಲಿ ಜನ ಜಾಸ್ತಿ ಇದ್ದೀವಿ ನೋಡಿ. ಸ್ವಲ್ಪ ಇನ್ನೊಂಚೂರು ಖಾರಕ್ಕೋಸ್ಕರ ಸ್ವಲ್ಪ ಇದು ಮೆಣಸಿನ್ಕಾಯಿ ಪುಡಿ. ಇದರಲ್ಲಿ 3 ಲೋಟ ಅಕ್ಕಿ, ಅದಕ್ಕೆ 5 ಲೋಟ ನೀರು. ಅವ್ರ ತಾತ ಅಡುಗೆ ಮಾಡೋದನ್ನು ನೋಡೋದಕ್ಕೆ ಬಂದು ನಿಂತ್ಬಿಟ್ಟಿದ್ದಾರೆ. ಕಾಣಿಸ್ತಿಲ್ಲ ನನಗೆ, ಕಾಣಿಸ್ತಾ ಮಗನೇ? ಈಗ ಚೆನ್ನಾಗಿ ಮಾಡ್ತಿದ್ಯಾ? ನಿಂಗೆ ತಾತ ಮಾಡೋ ಚೀಚಿ ಇಷ್ಟನಾ, ಅಜ್ಜಿ ಮಾಡೋ ಚೀಚಿ ಇಷ್ಟನಾ? ಹೌದಾ? ಯಾವಾಗ ತಿಂದಿದ್ಯಾ ತಾತ ಮಾಡಿದ್ದು? ನೆನ್ನೆ. ನಾನೇ ಆಗೋಕ್ಕೂ ಮುಂಚೆ ನಮ್ಮ ಮಕ್ಕಳೆಲ್ಲ ಸೌತೆಕಾಯಿಗೆ ಬಂದ್ಬಿಟ್ಟಿದ್ದಾರೆ ಇಬ್ರು. ಬುದ್ಧ ಚೆನ್ನಾಗಿದ್ಯಾ ಸೌತೆಕಾಯಿ? ರೆಸ್ಟ್ ಇವತ್ತು. ಅಡುಗೆ ಮಾಡಕ್ಕೆ ರೆಸ್ಟು. ಮಾವ ಬಿರಿಯಾನಿ ಮಾಡ್ತೈತೆ, ತುಂಬಾ ಗಮ್ಮತ್ತ ಇದೆ. ನನ್ಗೆ ಹೊಟ್ಟೆ ಅದು ಜಾಸ್ತಿ ಆಗ್ತೈತೆ. ನಾವಪ್ಪ ಎಷ್ಟು ಗಮ್ಮ. ಆ್ಯಕ್ಚುಲಿ ಮಾವ ಅಡುಗೆ ಚೆನ್ನಾಗಿ ಮಾಡ್ತಾರೆ, ಅದರಲ್ಲೂ ನಾನ್ ವೆಜ್ಜು ತುಂಬ ನಾನ್ ವೆಜ್ಜು. ವೆಜ್ಜಲ್ಲಿ ಪೂರಿ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ, ದೋಸೆ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಸೆಟ್ ದೋಸೆ ಹೆಂಗೆ ಹೋಟೆಲಲ್ಲಿ ಸಿಗುತ್ತೆ ಅದೇ ಥರ ಸೆಟ್ ದೋಸೆ ಮೇಲೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಅದೆಲ್ಲ ಆನಿಯನ್ ಎಲ್ಲ ಉದುರಿಸಿ ಕೊಡ್ತಾರೆ. ನಾವು ಹೊರ್ಗಡೆ ತಿನ್ನಬೇಕು ಅನ್ನೋ ಆಸೆನೇ ಬರಲ್ಲ, ಅಷ್ಟು ಚೆನ್ನಾಗಿ ಮನೇಲೇ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಆ್ಯಕ್ಚುಲಾಗಿ ನಾವು ಮನೇಲಿ ಎಲ್ಲರಿಗೂ ಕುಕ್ಕಿಂಗ್ ಬರುತ್ತೆ ಅಲ್ವಾ? ಅದಕ್ಕೆ ನಮ್ಮ ಅಣ್ಣ, ನನ್ನ ತಮ್ಮ, ನಯನ, ನಮ್ಮಪ್ಪ, ನಮ್ಮ ಫ್ಯಾಮಿಲಿನೇ ಕುಕ್ಕಿಂಗ್ ಫ್ಯಾಮಿಲಿ. ಕುದೀತಾ ಇದೆ ನೋಡಿ. ಇವಾಗ ಅಕ್ಕಿ ಹಾಕೋಣ. ಎಷ್ಟು ಗಮ್ಮಂತಿದೆ ಅಂದರೆ ಎಲ್ರಿಗೂ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿಬಿಟ್ಟಿದೆ. ನನಗೆ, ನಮ್ಮ ಅತ್ತೆಗೆ, ನಮ್ಮ ಅಮ್ಮಗೆ, ಮಕ್ಕಳು ಸಹ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ನೋಡ್ಕೊಂಡು ಸೌತೆಕಾಯಿ ಎತ್ಕೊಂಡು ಹೊಟ್ಟೋಗ್ತಿದ್ದಾರೆ. ನೋಡಿ ಆಲ್ರೆಡಿ ಸೌತೆಕಾಯಿ ಇಲ್ಲ, ಊಟಕ್ಕೆ ಅಂತ ಹೆಚ್ಚಿಟ್ಟಿದ್ವಿ. ಅಕ್ಕಿ ಹಾಕಿದ್ದೀವಿ ನೋಡಿ. ಒಂದ್ಸಲ ಹಿಂಗೆ ತಿರುಗಿಸ್ಬಿಟ್ಟು ಬಿಟ್ಬಿಡೋಣ. ಈಗ ಏನು ಮಾಡಬೇಕು ಅಂತಂದರೆ, ನಾವು ಉರಿನ ಜಾಸ್ತಿ ಕೊಡಬಾರ್ದು. ಯಾವಾಗಲೂ ಬಿರಿಯಾನಿ ಮಾಡೋ ಪದ್ಧತಿ ಅಂದರೆ ಇಷ್ಟೇ. ನಾವು ಬೇಗ ಆಗಲಿ ಅಂತ ಅಂದ್ಬಿಟ್ಟು ನಾವು ಅಕ್ಕಿ ಹಾಕಿದ್ಮೇಲೆ ಜೋರ ಕೊಟ್ಬಿಟ್ರೆ ಅರ್ಧಂಬರ್ಧ ಬೆಂದು ಒಂದು ರೀತಿ ಬಿಸಿಬೇಳೆ ಬಾತು ಇಲ್ಲ, ಟೊಮೊಟೊ ಬಾತು ಇಲ್ಲ, ಆ ರೀತಿ ಆಗುತ್ತೆ. ಯಾವಾಗಲೂ ಬಿರಿಯಾನಿ ಯಾವುದೇ ಭಟ್ರೆ ಕೇಳಿ ನಿಧಾನ ಸ್ಲೋ ಮೋಷನಲ್ಲಿ ಬೇಯಬೇಕು. ವಿಡಿಯೋದ ಸಖತ್ತ ಕಾಣಿಸ್ತಿದಿಲ್ಲ. ನಾನು ಒಂದ್ಸರಿ ಕೈ ಹಾಕ್ಬಿಡ್ತಿದ್ದೀನಿ. ನಾನು ಹೆಲ್ಪ್ ಮಾಡಿದೆ, ಅದಕ್ಕೆ ಬಿರಿಯಾನಿ ತುಂಬ ಟೇಸ್ಟ್ ಬಂದಿರೋದು ಅಂತ. ಅದಕ್ಕೆ ನಾನು ಒಂದ್ಸರಿ ಕಲಿಸ್ಬಿಟ್ಟು ಮುಚ್ಚಿಟ್ಬಿಟ್ಟಿರ್ತೀನಿ. ಇದು 3/4 ಭಾಗ ಬೇಯಬೇಕು. 3/4 ಭಾಗ ಬೆಂದ ಮೇಲೆ ಮತ್ತೆ ದಮ್ ಕಟ್ತಾರೆ. ಈಗ 3/4 ಭಾಗ ಬೆಂದಿದೆ. ಈ ಕಲ್ಲು ಕಾದ್ಮೇಲೆ ಅದು 3/4 ಭಾಗ ಬೆಂದಿರೋ 3/4 ಭಾಗ ಬೆಂದಿರೋ ಬಿರಿಯಾನಿನ ತೆಗೆದ್ಬಿಟ್ಟು ಇಲ್ಲಿಡ್ತಾರೆ. ಈ ಕಲ್ಲು ಮೇಲೆ ಇಡಬೇಕು. ಈ ಕಲ್ಲು ಮೇಲೆ ಇಟ್ಬಿಟ್ಟು ಹೀಗೆ ಮುಚ್ಚಿಬಿಟ್ರೆ ಸ್ವಲ್ಪ ಹೊತ್ತು, ಒಂದು 1/4 ಗಂಟೆ ದಮ್ ಬರಬೇಕು. ಇದಕ್ಕೆ ನಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಂತೆ ತುಪ್ಪನ ಹಾಕಬೇಕು. ನೋಡಿ ಹಾಕಿದ್ಮೇಲೆ ಇನ್ನೂ ಗಮ್ಮಂತಿದೆ, ಬಟ್ ನನಗೆ ತುಪ್ಪ ಸ್ವಲ್ಪ ಕಮ್ಮಿ ಇಷ್ಟ ಆಗುತ್ತೆ, ಅದಕ್ಕೆ ಕಮ್ಮಿ ಹಾಕಪ್ಪ ಅಂದರೆ ಒಂದು 4 ಸ್ಪೂನ್ ಹಾಕಿದ್ದಾರೆ ನೋಡಿ. ಈಗ ಫೈನಲ್ ಆಗಿ ಮುಚ್ಚಿಬಿಡ್ತೀನಿ. ನಮಗೆಲ್ಲರಿಗೂ ಈ ಬಿರಿಯಾನಿ ತುಂಬ ಫೇವ್ರೇಟು. ಅದಕ್ಕೆ ಬಿರಿಯಾನಿಗೆ ಅಪ್ಪ ಬಿರಿಯಾನಿ ಅಂತಲೇ ಅನ್ನೋದು. ಯಾಕಂದರೆ ಯಾವಾಗೂ ಅಪ್ಪ ಕೈಯಲ್ಲಿ ಬಿರಿಯಾನಿ ಮಾಡ್ಸಮ್ಮ ಅಂತ ಅಂತಿರ್ತೀವಿ. ಅದಕ್ಕೆ ಅಪ್ಪ ಬಿರಿಯಾನಿ. ನೋಡಿ ನಮ್ಮಮ್ಮ ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ, ನಮ್ಮ ಅದಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ಸೌತೆಕಾಯಿಗೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಬಿಟ್ಟು ಮೊಸರು ಬಜ್ಜಿ ಮಾಡ್ತಾ ಇದ್ದಾರೆ. ಎಷ್ಟು ಕಷ್ಟ ಆಗ್ತಿದೆ ಅಮ್ಮ ಮಾಡೋಕ್ಕೆ? ಕಷ್ಟ ಇಲ್ಲಮ್ಮ, ಏನು ನಮ್ಮಮ್ಮ ಪ್ರೀತಿಯಿಂದ ಮಾಡ್ತಿದ್ದೀನಿ. ರಾಯತ ಪ್ರೀತಿಯಿಂದ ಮಾಡ್ತಾ ಇದ್ದೀನಿ.
ಅಪ್ಪನ ಬಿರಿಯಾನಿಗೆ ಅಮ್ಮನ ರಾಯ್ತ. ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತಾ ಇದ್ದಾರೆ ನನಗೆ. ಮತ್ತೆ ಯಾರು ಏನೇ ಟೆನ್ಷನ್ ಇದ್ರು ಅರ್ಥ ಮಾಡ್ಕೊಂಡು ಬಂದು ಕಾಫಿ ಮಾಡ್ಕೊಟ್ಬಿಡ್ತಾರೆ ನೋಡಿ. ಅವ್ರ ಮಾವ ಕಷ್ಟಪಟ್ಟು ಅಡುಗೆ ಮಾಡಿದ್ರು ಅಂತ ಕಾಫಿಗೆ ಇಟ್ಟಿದ್ದಾರೆ ನೋಡಿ. ಹೂವಿನಿಂದ ನಾರು ಸ್ವರ್ಗ ಸೇರ್ತು ಅನ್ನಂಗೆ ಈ ಹೂ ಕೆಲಸ ಮಾಡಿದ್ದಕ್ಕೆ ಯಾರಿಗೂ ಕಾಫಿ ಸಿಗುತ್ತೆ ಅಲ್ಲಮ್ಮ. ನಮ್ಮಮ್ಮನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಮಾಡೋ ಯಾವಾಗಾದ್ರೂ ಒಂದ್ಸರಿ ನಮ್ಮಮ್ಮ ಮಾಡಿದ್ರೆ ತೋರಿಸ್ತೀನಿ. ಟೊಮೊಟೊ ಬಾತ್ ಚೆನ್ನಾಗಿ ಮಾಡುತ್ತೆ. ನನ್ನ ತಮ್ಮನಿಗೂ ಇಷ್ಟ ಟೊಮೊಟೊ ಬಾತ್ ಚೆನ್ನಾಗಿ ಮಾಡುತ್ತೆ. ಹುಳ್ಳಿಕಾಳು ಸಾರು ಚೆನ್ನಾಗಿ ಮಾಡ್ತಾರೆ ನೋಡಿ. ಅದು ಎಲ್ಲಿಷ್ಟು ಬರ್ತಾ ಇದೆ. ನನಗೆ ಪಲಾವ್ ಇಷ್ಟ ನಮ್ಮಮ್ಮ ಮಾಡೋದು. ಆಯ್ತು ಆಯ್ತು. ಪುಳಿಯೋಗರೆ ಚೆನ್ನಾಗಿ ಪುಳಿಯೋಗರೆ ಸೂಪರ್ ಆಗಿ ಮಾಡ್ತಾರೆ ನೋಡಿ. ಒಂದು ಅಕ್ಕಿನೂ ಹೊಡೆದಿಲ್ಲ, ಎಷ್ಟು ನೀಟಾಗಿ ಸೂಪರ್ ಆಗಿದೆ. ವಾವ್ ಸೂಪರಪ್ಪ. ಬಿರಿಯಾನಿ ಸೂಪರಾಗಿ ರೆಡಿ ಆಗಿಬಿಟ್ಟಿದೆ. ಸ್ಮೆಲ್ಗೆ ನಮಗೆ ತಡ್ಕೊಳಕ್ಕಾಗಿಲ್ಲ. ರೆಡಿ ಆಗಿದ ತಕ್ಷಣ ನೋಡಿ ಊಟಕ್ಕೆ ಕುತ್ಕೊಂಡ್ಬಿಟ್ಟಿದ್ದೀವಿ ಎಲ್ಲರೂ ನೋಡ್ತಿರ್ಬೋದು. ವಾವ್ ಸೂಪರಾಗಿದೆ. ಎಲ್ಲರೂ ಊಟ ಮಾಡೋದಕ್ಕೆ ಮತ್ತೆ ರಿವ್ಯೂ ಕೊಡೋದಕ್ಕೆ ರೆಡಿ ಕಾಯ್ತಾ ಇದ್ದೀವಿ. ಬನ್ನಿ ಊಟ ಮಾಡೋಣ ಎಲ್ಲ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ತಗೊಮ್ಮ ದೊಡ್ಡ ತಟ್ಟೆ ತಗೊಮ್ಮ, ಕುಡಿ ಟೇಸ್ಟ್ ನೋಡೋಣ. ಅದಕ್ಕೆ ಹೆಂಗಿದೆ? ಸೂಪರಾ? ಒಂದು ಓಟ್ ಬಿತ್ತು ಅಮ್ಮ. ಸೂಪರ್ ಆಗಿದ್ಯಾ? ಮಾತಾಡ್ರಿ. ಬಿಸಿ. ಮೋಯ್ತ ಹೆಂಗಿದೆ ಮಗ್ನೆ? ಅಮ್ಮ ಮಾಡಿದ್ದು ಮಗ್ನೆ, ತಾತ ಮಾಡಿದ್ದು ಅಂತ. ಬುದ್ಧ ಹೆಂಗಿದೆ? ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ನಾನಿವಾಗ ತುಂಬ ಆಸೆಪಟ್ಟು ಕೇಳಿ ಮಾಡಿಸ್ಕೊಂಡಿರೋ ಬಿರಿಯಾನಿನ ತಿಂತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.